ರಾಮು ನಾನು ಹೋಗಿ ಬರ್ತೀನಿ. ಯಪ್ಪ ನನ್ನ ಹೆಂಡತಿ ಏನು ಮೋಸ ಮಾಡ್ದಂಗೆ ನಡೀತಪ್ಪ. ಈ ಗೌಡ್ತಾರೆ ಬಿಡಲ್ಲ ಆದ್ರೆ ನನಗೆ. ಏ ಬಾಯಿ ಏನ ಬಾಯಿ ನಿನ್ನ ಗಂಡ ಎಲ್ಲೇನ? ಗೌಡ್ರ ನನ್ನ ಗಂಡ ಅಲ್ಲಿ ಆ ಕಡೆ ಪಡ್ದಾಗಿಲ್ರಿ. ನಿನ್ನ ಗಂಡ ನಾನು ಹೆಂಡ್ತಿದು ಏನು ನಡ್ದದ? ಹಾಂ ನಿನ್ನ ಗಂಡಗೆ ಹೇಳ್ತೇನಿಲ್ಲ ಇಲ್ಕಂದ್ರೆ ಕೆಲಸ ಬಿಟ್ಟು ಕಳಿಸ್ತೇನೆ ನೋಡು. ಹಾಂ ಗೌಡ್ರ ನನ್ನ ಗಂಡ ಏನು ಮಾಡಿದ್ರಿ? ನಿನ್ನ ಗಂಡ ನಾನು ಹೆಂಡ್ತಿ ನಿಮ್ಮ ಮನೆಯಿಂದ ಹೊರಗೆ ಬರೋದು ನಾನೇ ನೋಡಿನ ಕೈ ಹಿಡ್ಕೊಂಡು. ಹಾಂ ನಂಬಿಕೆ ಇಟ್ಟು ಕೆಲಸ ಕೊಟ್ಟಿದ್ದಕ್ಕೆ ಹಿಂಗೆ ಮಾಡ್ತೀರಿ ನೀವು? ಇಲ್ರಿ ಗೌಡ್ರ ನನ್ನ ಗಂಡ ಅಂತಾವ ಅಲ್ರಿ, ಗರೀಬ್ ಮನುಷ್ಯ ರೀ. ನಾವು ಅಲ್ಲಿ ಇಲ್ಲಿ ಜೀತದಾಳ ಅಂತ ಹೇಳಿ ಅಲ್ಲಿ ಇಲ್ಲಿ ದುಡ್ಕೊಂಡ್ ತಿನ್ನೋರಿದ್ದೇವ್ರಿ. ಅಂತ ತಗದ ನನ್ನ ಗಂಡ ಮಾಡಲ್ರಿ ಗೌಡ್ರ, ತಪ್ಪು ತಿಳ್ಕೊಂಡಿರಿ ನೀವು. ಮತ್ತು ಹೆಂಗವ ಕಣ್ಣಲ್ಲ ನೋಡಿನಿ ಮತ್ತು ಹಿಂಗೆ ಹೇಳ್ತೇವ ನೀ? ಹೌದ್ರಿ ಗೌಡ್ರ? ಕೇಳ್ತೇನ್ರಿ ಗೌಡ್ರ, ಮನೆಗೆ ಹೋಗಿ ಬರ್ತಾರನ. ಹೋಗದು ಏನು ವಿಚಾರಿಸು, ಇಲ್ಕಂದ್ರೆ ಕೆಲಸ ಬಿಟ್ಟು ಕಳಿಸ್ತೇನೆ ನೋಡು. ಬ್ಯಾಡ್ರಿ ಗೌಡ್ರ, ನಿಮ್ ಕಾಲ್ ಬೀಳ್ತೇನ್ರಿ. ಈಗ ನಾವು ನಿಶ್ಚಿಂತ ಉಳತ್ತಿದ್ದೇವ್ರಿ ಒಂದ್ ರೊಟ್ಟಿ. ಹಂಗೆ ಮಾಡ್ಬೇಡ್ರಿ ಗೌಡ್ರ, ನನ್ನ ಗಂಡ ಕೇಳ್ತೇನ್ರಿ. ಆಯ್ತಾಯ್ತು ಕೇಳು. ಹಾಂ ರೀ. ಅಲ್ರಿ ಎಲ್ಲಿ ಹೋಗಿದ್ರಿ ನೀವು? ಮನೆ ಕಡೆ ಹೋಗಿರೇನು? ಹಾಂ ಆಗ ಮನೆ ಕಡೆ ಹೋಗಿದ್ನ. ಯಾಕ್ರಿ ಎದಕ್ಕೆಲ್ಲ ಹೋಗಿದ್ರಿ? ಹಿಂಗೆ ಕೆಲಸ ಇತ್ತು ಹೋಗಿದ್ದಾಕ. ಅಲ್ಲ ಗೌಡನೋ ನೀವು ಗೌಡ್ತಿ ಒಳಗೆ ಹೋಗಿದ್ರತ್ತ ಗೌಡ್ ನೋಡ್ಯಾನತ್ರ ನನ್ನ ಮುಂದೆ ಒದರಾಡ್ಲತ್ತಿದ. ಗೌಡ್ತಿ ನೀವು ಎದಕ್ ಹೋಗಿದ್ರಿ ಒಳಗ? ಹಾಂ ಹೋಗಿದ್ದ ಆಗಳೇ. ಏನು ಸಂಬಂಧ ಹೋಗಿದ್ನ. ನನಗೆ ನಿನ್ನ ಆಪರೇಷನ್ ಕಾರ್ ಹೊತ್ಬೇಕಾಗಿದ್ದು. ಗೌಡ್ತಿ ಬಲವಂತ ಮಾಡ್ಲಿಕ್ಕೆ ನನ್ನ ರೊಕ್ಕದ ಅವಶ್ಯಕತೆ ಇತ್ತು. ಅದ್ರ ಸಂಬಂಧ ಗೌಡ್ತಿ ಬಾಬಾ ನನ್ನ ಹೋಗಿದ್ದನ. ರೊಕ್ಕಿಗೋಸ್ಕರ ಒಂದು ಹೆಣ್ಣಿನ ಮರ್ಯಾದೆನ ತೆಗಿತೀರಿ ನೀವು. ಮಾಡ್ಬಾರ್ದ್ರಿ ಅಂತ ದಗದ್ ಮಾಡ್ಬಾರ್ದು. ನಾವು ರೊಕ್ಕ ನಾವು ದುಡಿದು ಗೊಳೆ ಮಾಡಿ ನಾನು ದವಾಖಾನೆ ತೋರಿಸ್ಬೇಕೈತಿ. ನೀವು ಇಂಥ ಹೊಲಸು ತಲೆ ಹಿಡಿದು ದವಾಖಾನೆ ತೋರಿಸ್ತೀರಿ ನನಗೆ. ನಾ ಬಲವಂತ ಮಾಡ್ಲಿಕ್ಕೆ ಹೋಗಿಲ್ಲ. ಬಲವಂತದಿಂದ ನಾನು ಬೇಡ ಅಂದ. ನನಗೆ ಇದು ಮಾಡಿದ್ರೆ ರೊಕ್ಕ ಕೊಡ್ತೀನಿ ಅಂತ ಹೇಳಿ ಅದ್ರ ಸಂಬಂಧ ನಿಂದು ಆಪರೇಷನ್ ಸಂಬಂಧ ನನ್ನ ರೊಕ್ಕ ಕರ್ಕ ತೆಗಿದ್ದು. ಅದ್ರ ಸಂಬಂಧ ನಾ ಹೋಗಿದ್ದೀನಿ ಹೋಗಿದ್ದೀನಿ. ಆಯ್ತು ರೀ, ನೀವು ಇಂಥ ಬುದ್ಧಿಯವ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಆಯ್ತು ಮಾಡ್ರಲ್ಲ, ಆರಾಮಿರಿ. ನಾನು ತವ್ರ ಮನೆಗೆ ಹೋಗ್ತೀನಿ. ನಂದು ತಪ್ಪಾಗ್ಯದ. ಏನು ಇನ್ನೊಂದು ಸಾರಿ ನೀನೇ ನನ್ನ ಪ್ರಪಂಚ ಇದಿ. ಇನ್ನೊಂದು ಸಾರಿ ಗೌಡ್ತಿನೂ ಬೇಡ ಗೌಡ್ನು ಬೇಡ. ನಮ್ಮ ಊರಿಗೆ ನಾವು ಹೋಗಾನೆ, ಇಬ್ರು ಕೂಡ ಹೋಗ ನಡಿ. ಹೋಗೋದು ದೊಡ್ಡದಲ್ರಿ. ಒಂದು ಜಾಗಿಗೆ ನಿಂತು ಕೆಲಸ ಮಾಡ್ತೇವಲ್ಲ, ಅವ್ರ ಕೈಲಿ ನಾವು ಶಬಾಷ್ ಅನ್ಸ್ಕೋತೇವಲ್ಲ, ಅದು ಮುಖ್ಯ. ಈಗ ಹೋಗೋದು ಅಲ್ಲಿ ಹೊಲಕ್ಕೆ ಹೋದೆವು, ಆ ಕೆಲಸ ಹೋದೆವು, ಈ ಕೆಲಸ ಮಾಡ್ದೆವು, ಅದು ನಮಗೆ ಬೇಕಾಗಿಲ್ಲ. ಒಂದು ಜಾಗಿಗೆ ನಿಂತು ನಿಯತ್ತಿಲಿ ಕೆಲಸ ಮಾಡಿ ಉಣ್ತೇವಲ್ರಿ, ಅದು ಮುಖ್ಯ ಇರ್ತದ. ಗೌಡ ಪಾಪ ಹಕ್ಕಿಯಾಗಿ ಹಲಬ್ಲತ್ತಾನ. ನನಗೆ ನಿನ್ನ ಗಂಡನ ಮೇಲೆ ಲಕ್ಷ್ಯ ತಾಜಿಲ್ಲವಾತಂದ. ನನ್ನ ಗಂಡನ ಮೇಲೆ ಭರವಸೆ ಆದತ್ ಹೇಳಿ ನಾ ಗೌಡಿಗೆ ಏನಂದ, ನನ್ನ ಗಂಡ ಅಂತಾವಲ್ರಿ ಗೌಡ ಅಂತ ಹೇಳಿ ನಾನೇ ಕಳಿಸಿನಿ ಬೈದು. ನೀವು ಇಂಥ ನೀಚ ಕೆಲಸ ಮಾಡಿರಿ. ನೀಚ ಕೆಲಸ ನಾ ಮಾಡಿಲ್ಲ. ಆಕಿ ಬಲವಂತ ಮಾಡೋದ್ ಸಂಬಂಧ ನಾ ಇದು ಮಾಡೀನಿ ಅಷ್ಟೇ. ನಿನ್ನ ಆಪರೇಷನ್ಗೆ ಹಾಕ್ಬೇಕು ಅಂತೇಳಿ ಇದು ಮಾಡೀನಿ. ಆಯ್ತ್ರಿ, ಇನ್ನು ಮುಂದೆ ನಾ ನಿಮ್ಮ ಜೋಡಿ ಇರ್ಬೇಕಂದ್ರ ಆ ಗೌಡ್ತಿ ಸವಾಸ ಬಿಡ್ಬೇಕು. ಆಯ್ತು ಬಿಡ್ತೀನಿ. ಗೌಡ್ತಿನೂ ಬೇಡ ಯಾರು ಬೇಡ ನನಗೆ. ನೀನೇ ನನ್ನ ಪ್ರಪಂಚ ತಿಳಿಸಿ ಹೋಗ್ತೀನಿ ನಾನು. ಆಯ್ತಲ್ಲ? ಆಯ್ತು ಬರ್ರಿ. ಸುಷ್ಮಾ ಎಲ್ಲಿ ಹೋಗಿದ್ದೀನಿ ಇಟ್ಟಿರ್ತಾನ? ಅಯ್ಯ ನಾ ಎಲ್ಲೋ ಅಲ್ರಿ ತಿರ್ಗಾಡಕ್ ಹೋಗಿದ್ದೆ. ಏನಾತ? ಏ ಸುಷ್ಮಾ ಬಾಯ್ಲಿ, ನಾನ ಎಲ್ಲಿ ಹೋಗಿದ್ದೀನಿ? ಹೋಗಿನ ಹೇಳಿದ್ನಲ್ರಿ, ಹೊಲ ಕಡೆ ತಿರ್ಗಾಡಕ್ ಹೋಗಿದ್ದೆ. ಸುಳ್ಳು ಹೇಳ್ತೀನಿ ನನಗೆ. ನೀ ಎಲ್ಲಿ ಹೋಗಿದ್ದೀನಿ ನಾನು ನೋಡಿಲ್ಲ ತುಂಬ್ರಿ. ಏನು ರಾಮಣ್ಣ ಮನೆಗೆ ಹೋಗಿತ್ತಿಲ್ಲ ನೀ? ಅವ್ರ ಮನೆಯಿಂದ ಇಬ್ರು ಕೂಡಿ ಕೈ ಹಿಡ್ಕೊಂಡು ಬರ. ಹಾಂ ಇಲ್ರಿ, ಅದು ಕೆಲಸ ಹೇಳತ್ತಿದ್ದೀರಿ ಅವ್ರಿಗೆ. ನೀವು ತಪ್ಪು ತಿಳ್ಕೊಂಡಿರಿ. ಹಂಗೇನು ಇಲ್ರಿ. ಇಲ್ಲ ನನ್ನ ಮುಂದೆ ಸುಳ್ಳು ಹೇಳ್ತಿ? ಅಲ್ಲ ಸುಮ್ಮಿರಣ ಹೆಚ್ಚಿಗೆ ಮಾತಾಡಕತ್ತಿರಲ್ಲ. ಏನ್ ನೋಡಿರಿ ನೀವು? ಏ ಸುಷ್ಮಾ, ಇಷ್ಟು ದಿವಸ ನಿನ್ನ ಕೈ ಗೊಂಬೆ ಆಗಿದ್ನ. ನಿನ್ನ ಹಲಗೆಟ್ಗೇರಿ ಕೆಲಸ ನೋಡಿ ನಿನಗೆ ಇಲ್ಲಿ ಇರಕ್ಕೆ 5 ನಿಮಿಷನೂ ಜಾಗ ಇಲ್ಲ ನಿನಗೆ. ನಡಿ ಮೊದಲ ಮನೆ ಬಿಟ್ಟು ಹೊರಗೆ ಹೋಗಿ ಮೊದಲ. ಏನ 5 ನಿಮಿಷ ನನಗೆ ಯಾಕೆ ಜಾಗ ಇಲ್ಲ? ನೀ ಇರು ಅಂದ್ರು 1 ನಿಮಿಷ ನಾ ಇಲ್ಲಿ ಇರಂಗಿಲ್ಲ. ನೀ ಏನ್ ನೋಡಿ ನೋಡ, ಅಲ್ಲೇ ಹೋಗ್ತೀನಿ, ಅಲ್ಲೇ ನನ್ನ ಜೀವನನ ಸಾಗಿಸ್ತೀನಿ. ನೀನು ಮನ್ಯಾಗ ಯಾರು ಇರ್ಬೇಕು? ಆಯ್ತು ಹೋಗು. ನಿನ್ನ ಗರು ನೀ ಏನು ತೋರಿಸ್ಲಾಕತ್ತಿಯಲ್ಲ, ನಿನ್ನ ಪ್ರತಿಫಲ ನೀನೇ ಉಂತಿ. ಹೋಗು. ಅಲ್ರಿ, ಎಲ್ಲಿ ಕೆಲಸಿಗೆ ಹೋದಲ್ಲಿ ನಾವು ಇಂಥ ದಗದು ಮಾಡಿ ನಾವು ಅಲ್ಲಿ 4 ದಿನ ಇಲ್ಲಿ 4 ದಿನ ಬ್ಯಾಡ್ರಿ. ಇದೆಲ್ಲ
ಇದೆಲ್ಲ ಬಿಟ್ಟು ಬಿಡ್ರಿ. ನಾನು ಆಪ್ರೇಷನ್ನು ಮಾಡಿಸ್ಬೇಡ್ರಿ ಒಟ್ಟೆ. ಸತ್ರ ಸಾಯಲಕ್ಕೆ ನಾ ಇರತನ ಚಂದ ನೆಮ್ಮದಿಯಿಂದ ಇರೋಣ್ರಿ. ಇದೇನು ಬ್ಯಾಡ್ರಿ. ಗಂಡಗೆ ಹೆಣ್ತಿ ಗಂಡ ಬೇಕೇ. ಆಪರೇಷನ್ ಮಾಡಬೇಡ ಇದು ಮಾಡಬೇಡ ಸತ್ತು ಹೊಡೆದಿರ್ತದ. ನಿನ್ನ ಚಲೋ ಸಂಬಂಧ ನಾನು ಅಲ್ಲಿ ಇದು ಮಾಡ್ದೆ. ಇದೊಂದು ಸಾರಿ ಮಾಡೋದು ನಂದು ತಪ್ಪಾಗ್ಯದ, ಕ್ಷಮಿಸ್ಬಿಡು. ಇನ್ನೊಂದು ಸಾರಿ ಇಂಥ ಕೆಲಸ ಮಾಡೋದಿಲ್ಲ. ನಾನು ಹೆಣ್ತಿನೇ ನನ್ನ ಪ್ರಪಂಚ. ಆಯ್ತು ರೀ, ಹಿಂಗೆ ಅಂತೀರಿ ಅಂತ ಹೇಳಿನಿ. ನಾನು ತವ್ರ ಮನೆಗೆ ಹೋಗಿಲ್ಲ, ನಿಮ್ಮ ಜೋಡಿ ಅದೀನಿ. ನಾ ಹೋದಂದ್ರೆ ನೀವು ಹೈರಾಣ ಕುಳಿತೀರಿ ಅಂತ ಹೇಳಿ ನಿಮ್ಮ ಜೋಡಿ ಅದೀನಿ. ಯಾಕಿರ್ಲಕ್ಕ ಬೇರೆ ಕಡೆ ಕೆಲ್ಸಿಗೆ ಹೋಗಣ್ರಿ. ಈ ಗೌಡನ ಸವಸ ಬಿಟ್ಟು ಬಿಡೋಣ. ಬೇರೆ ಕಡೆ ಕೆಲ್ಸಿಗೆ ಹೋಗಿ ಚಂದ ಮಾಡ್ಕೊತೀನನ್ರಿ. ಆಯ್ತು ಆಯ್ತು ನಾನು ಬಾ. ಏ ರಾಮು ನಿಂದ್ರ. ಎಲ್ಲಿ ಹೊಂಟ್ರಿ ರಾಮು? ಅಲ್ರಿ ಗೌಡ್ತಿ, ನಿಮ್ಗೆ ನಾಚಿಕೆ ಬರಲ್ಲ? ನನ್ನ ಗಂಡನ ತಲೆ ಕೆಡಿಸಿ ನಾನು ಆಪ್ರೇಷನ್ಗೆ ರೊಕ್ಕ ಕೊಡ್ತಾನಂದು ನನ್ನ ಗಂಡನ ತಲೆ ಕೆಡಿಸಿ ಹಾಳು ಮಾಡ್ಲಕ್ಕೆ ನಿಂತೀರಿ. ಒಂದು ಸಂಸಾರ ಹಾಳು ಮಾಡಿದ್ರ ಚಲೋ ಆಗಲ್ರಿ ಗೌಡ್ತಿ. ನಾನು ನಿನ್ನ ಜೋಡಿ ಮಾತಾಡಕ್ಕೆ ಬಂದಿಲ್ಲ. ಏ ರಾಮು ಎಲ್ಲಿ ಹೊಂಟಿ? ನಾವು ಬಿಟ್ಟು ಹೊಂಟಿದವ್ರಿಗೆ ಗೌಡ್ತಿ. ಏ ಬೇಡ, ನಾನು ನಿನ್ನ ಜೋಡಿನ ಬರ್ತೀನಿ. ನಿನ್ನ ಜೋಡಿನ ಕರ್ಕೊಂಡು ಹೋಗ ನಡ್ರಿ. ಒಟ್ಟು ಕೂಡ ಹೋಗು ನಡ್ರಿ. ಇಲ್ಲ ನಮ್ಮ ಹೆಣ್ತಿ ಗಂಡ ಹೆಣ್ತಿನೇ ಶಾಶ್ವತ ರೀ ಗೌಡ್ತಿ. ಇದೆಲ್ಲ ದಂಡಿಗೆ ಹತ್ತಲ್ರಿ. 4 ದಿನ ಪ್ರಪಂಚ ಇದು ಬರೇ. ಅಲ್ಲ ನೀ ಏನು ಹೇಳಿದಿ? ರೊಕ್ಕ ಕೊಡ್ತೀನಿ ನಾನು ಹೆಣ್ತಿ ಆಪರೇಷನ್ಕ ರೊಕ್ಕ ಕೊಡ್ತೀನಿ ನಾನು. ರೊಕ್ಕ ತೊಗೊಂಡಿದ್ದೆ, ಅದ್ರ ಸಂಬಂಧ ಇದು ಮಾಡಿದ್ರಿ ನಾ. ನಮ್ಮ ಹೆಣ್ತಿಗೆ ಗಂಡಗೆ ಹೆಣ್ತಿನೇ ಶಾಶ್ವತ ಇರೋದ್ರಿ. ನಡು ಬಂದವ್ರು ಯಾರು ಶಾಶ್ವತ ಇರಲ್ರಿ. ಅಲ್ರಿ ಗೌಡ್ತಿ, ಕೆಲ್ಸಿಗೆ ಬಂದವರು ಆಳುಗಳು ಅವರು ಅಣ್ಣನ ಸಮಾನ ತಮ್ಮನ ಸಮಾನ ತಿಳ್ಕೊತ ಬರ್ರಿ. ಹೊರಗಿನ ಗಂಡಸರ ಸಲುವಾಗಿ ಮನ್ಯಾನ ಬಂಗಾರ ಅಂತ ಗಂಡನ ಜೀವನ ಹಾಳು ಮಾಡಬೇಡ್ರಿ ನೀವು. ನಾ ಯಾರ ಜೀವನೂ ಹಾಳು ಮಾಡಿಲ್ಲ. ಏ ರಾಮು ನೀರ್ ಹೇಳಲ್ಲ. ನೋ ನಿನ್ ಹೆಂಗ್ ಮಾತಾಡಕತ್ತಾಳ ಗೌಡ್ತಿ? ಬರೋಬ್ರದ್ರಿ ನಾನು ಹೆಣ್ತಿದ್ದು. ನನ್ನ ಗಂಡಗ ಮಾತಾಡೋದು ಕಾಣಿಲ್ಲ. ಜೋಡಿ ಹೆಣ್ತಿ ಇರಬೇಕ್ರಿ. ನನ್ನ ಜೀವನ ನೀನದೇ ಅಂತೇಳಿ ಇಡೀ ಆಸ್ತಿನ ಗಂಡ ಹೆಂಡ್ತಿನ ಎಲ್ಲರನ್ನೂ ಬಿಟ್ಟು ಬಂದೀನಿ. ಬೇಡ, ನಾನು ನಿನ್ನ ಜೋಡಿನ ಬರ್ತೀನಿ. ನೀ ಹೆಂಗಿರ್ತೀನಿ ನೋಡು. ನೀ ಹೆಂಗ್ ಒಬ್ರು ಅಲ್ಲಾಗದಿ ನೋಡು, ಹಂಗೆ ನಾನು ಅಲ್ಲೇ ಇರ್ತೀನಿ. ನಿಮ್ಮ ಜೋಡಿನೇ ಇರ್ತೀನಿ. ಆದ್ರೆ ನನಗೆ ಬಿಟ್ಟು ಹೋಗಬೇಡ ರಾಮು. ನನ್ನ ಕರ್ಕೊಂಡು ಹೋಗು. ಒಪ್ಪಲ್ರಿ ಗೌಡ್ತಂಗ. ಹೇ ರಾಮು, ನೀನು ಹೆಂಡ್ತಿ ಏನೇನೋ ಹೇಳ್ತಾಳ. ಆಕೆ ಏನು ಗೊತ್ತೈತಿ? ನಾನೇನು ಹಚ್ಕೊಂಡಿದ್ದು ಆಕೆ ಗೊತ್ತಿಲ್ಲ. ಆಕೆ ಹಂಗ ಮಾತಾಡ್ತಾಳ. ಮಾತಾಡ್ಲಿ ಬಿಡು. ಬಾ, ನಾನು ನೀನು ಹೋಗುನ್. ಬಾ ಬೇಡ, ಇಲ್ಲೂರ್ದು ಬೇಡ, ನಡಿ ಹೋಗುನ್ ಬಾ. ಗೌಡ್ತಿ ನಮ್ಮ ಹೆಣ್ತಿನೇ ನನಗೆ ಹೆಚ್ಚರಿ. ನೀ ಯಾರು ಹೇಳಲ್ಲ. ನಡಿ, ನಿನ್ನ ಕೆಲಸ ಏನು ಹತ್ತಿತ್ತು ನೀ ಏನು ಹತ್ತಿ ಹೋಗ್ ನಡ್ರಿ. ಇವ ಅದನಂದು ನನ್ನ ಗಂಡನ ಬಿಟ್ಟು ಬಂದೆ. ಗೌಡ್ತಿ ಅಂತೇಳಿ ಪಟ್ಟ ಕಟ್ಕೊಂಡಕ್ಕಿ ನಾನು ಹೊಲಸು ಬುದ್ಧಿಗೆ. ಇವರು ನಮ್ಮ ದೋಸ್ತನೇ ಅಂತೆ ಸುಷ್ಮಾ ವೈನಿ ಅಲ್ಲಲ್ಲ ಇವ್ರು. ಇಲ್ಲೇ ಕೂತಾರೆ, ಹಿಂಗೆ ಕೂತಾರೆ ಇವರು. ಕೇಳೋ ನೋಡಿ ಏನಾಯ್ತಂತ. ವೈನಿ ಅವ್ರ ಇಲ್ಲೇ ಕೂತೀರಿ? ಏನಾಗೈತಿ ನಿಂದು? ಯಾಕ್ರಿ ಇಲ್ಲೇ ಕೂತೀರಿ? ಏನು ಇಲ್ರಿ. ಯಾಕ್ರಿ ಏನಾಗೈತಿ? ಮನ್ಯಾಗ ಹೇಳಿದಾರ ದೋಸ್ತ ಏನೋ ತೊಂದ್ರೆ ಐತಂತೇಳಿ. ಏನಾಗೈತ್ರಿ? ಏನು ಇಲ್ರಿ. ಏನೇನೋ ಜೀವನದಾಗ ಆಗಿ ಹೋಗ್ಬಿಡ್ತಾವೆ. ವೈನಿಯರ ಏನಾಗೈತೆ ತೊಂದ್ರೆ ಅಂತೇಳಿ ನನಗೂ ಗೊತ್ತಾಗೈತಿ. ಯಾಕಂದ್ರೆ ದೋಸ್ತ ಎಲ್ಲ ನನ್ನ ಮುಂದೆ ಮಾತಾಡ್ಯಾನ. ಆದರೆ ವೈನಿ ಒಂದು ಮಾತ್ರ ಹೇಳ್ತೀನಿ ನಿಮ್ಗೆ, ಯಾವತ್ತೇ ಇರಲಿ ಗಂಡ ಹೆಂಡತಿ ಗಂಡ ಅವರೇ ಸಂಸಾರಕ್ಕೆ ಇರೋದು. ಇನ್ನೀಗ ನನ್ನ ದೋಸ್ತ್ ಫೋನ್ ಹಚ್ಚೆ ಮಾತಾಡ್ಯಾನ. ನೀವು ಹೊರಗೆ ಹೋಗಿದ್ದೆಲ್ಲ ನನ್ನ ಮುಂದೆ ಮಾತಾಡ್ದೆ. ಅದಕ್ಕೆ ನಾನು ಓಡಿ ಬಂದೀನಿ ಇಲ್ಲಿ ತನ ಇಲ್ಲಿ ತಕ. ಇಲ್ರಿ ನಡ್ರಿ ವೈನಿ, ನೀವು ಎಲ್ಲಿ ಹೋಗ್ಬೇಡ್ರಿ. ಅಲ್ಲಿ ದೋಸ್ತಿಗೆ ಹೇಳ್ತೀನಿ ಅಲ್ಲ. ನಾ ಹೇಳ್ತೀನಿ ರೀ ಅವನಿಗೆಲ್ಲ. ನಾ ಎಲ್ಲ ತಿಳಿಸಿ ಹೇಳಿನಿ ರೀ ಮನೆ ತನಕ ದಕ್ಕಿನೂ ಹಾಕೈದ್ರಿ. ನಾ ಏನೂ ಧಕ್ಕೆ ಮಾಡಿಸ್ಕೊಡಂಗಿಲ್ಲ. ಯಾಕಳ್ರಿ ಬ್ಯಾಡ್ರಿ ವೈನಿ, ನೀವು ಮನೆಯಿಂದ ಹೊರಗೆ ಹೋದ್ರೆ ತಿಳ್ಕೊರಿ. ನೀವು ತೀರಾയിട്ട് ದೊಡ್ಡ ಧಕ್ಕೆ ಮಾಡ್ತೀರಿ. ನೀವು ಯಾಕೆ ಅಂತ ದೊಡ್ಡ ಮನೆ ತನ್ನ ಸೊಸಿ ಹಿಂಗೆ ಮಾಡ್ಯಾಳ ತಿಳಿದ್ರೆ ನಿಮ್ಗೆ ಕೆಟ್ಟ ಹೆಸರು ಕೊಡ್ತೈತಿ. ಬರ್ರಿ ವೈನಿ, ನಾ ಹೇಳ್ತೀನಿ ಬರ್ರಿ. ನಾ ಹೇಳ್ತೀನಿ ಬರ್ರಿ. ನನ್ನ ಜೀವಕ್ಕೆ ನಾನೇ ಏನಾರು ಮಾಡ್ಕೋತೀನಿ. ನೀವು ಅದನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕೆ ನನ್ನ ಮ್ಯಾಗ ಅನ್ನಿರಿ. ಮತ್ತು ನೀವು ಸ್ವತಃ ತಮ್ಮತ್ತೆ ತಿಳ್ಕೊಂಡ್ರೆ ನನ್ನ ಕೂಡ ಬರ್ತೀರಿ ನೀವು. ನಡ್ರಿ ಹಂಗಂದ್ರಿ ಬರ್ರಿ. ಇಲ್ರಿ, ನಾ ಯಾವ ಮುಖ ಇಟ್ಕೊಂಡು ಆ ಮನೆಗೆ ಬರಲಿ? ಈ ರಾಮುನ ಬೇಕಂತ ಅಲ್ಲಿ ಹೋದ, ಅವನು ಹಿಂಗೆ ಮಾಡ್ದ. ಬ್ಯಾಡ್ರಿ,
ನೀವ್ರ ಏನೂ ತಪ್ಪಿಲ್ಲ. ಯಾಕಳವನಿ ಏನೋ ದುಡುಕ್ ಬುದ್ಧಿ ಸಣ್ಣ ಬುದ್ಧಿ ಮಾಡೀರಿ, ಇರಲಿ ತಪ್ಪಾಗ್ಯದ ಒಪ್ಕೊಳ್ಳೋನು. ಆದರೆ ವೈನಿ ಯಾವಾಗಲೂ ಸಂಸಾರಕ್ಕೆ ಗಂಡ ಹೆಂಡ್ತಿ ಎರಡು ಜೋಡಿ ಎತ್ತುಗಳಿದ್ದಂಗೆ. ಆ ಎತ್ತುಗಳು ಒಂದೇ ಬೇರೆ ಆದ್ರೂ ಆ ಜೋಡಿ ಇನ್ನೊಂದು ಎತ್ತು ಎಷ್ಟೋ ತ್ರಾಸ ಇರ್ತೈತಿ. ಬೇಡ ಬರ್ರಿ, ನಾ ಎಲ್ಲ ತಿಳಿಸಿ ಹೇಳ್ತೀನಿ ನಾನು. ಬೇಡ್ರಿ, ನಾ ಎಲ್ಲ ಮನ್ಸಿಗೆ ನಾ ಭಾಳ ಕೆಟ್ಟಾಗೈತಿ. ಇಲ್ಲ ನಾನು ಎಲ್ಲ ಹೇಳ್ತೀನಿ. ಯಾವ ಮುಖ ಇಟ್ಕೊಂಡ್ ಇಲ್ಲ, ನಾ ಎಲ್ಲ ಹೇಳ್ತೀನಿ ಬರ್ರಿ. ನೀವು ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ, ಬರ್ರಿ ನೀವು. ನಿಂದ್ರ ಅಲ್ಲೇ ಅಕ್ಕಿಗೆ ಎದಕ್ಕೆ ಕರ್ಕೊಂಡು ಬಂದಿ ಹೊಳ್ಳಿ? ದೋಸ್ತ ನಿನಗೆ ತಿಳಿ ಮಾತಲ್ಲ, ಬರ್ರಿ ವೈನಿ ಹೊರಗೆ ನಿಂತು ಮಾತಾಡೋ ಮಾತಾಡಿದ್ದು. ಆಕೆ ಎಂಥ ಕೆಲಸ ಮಾಡ್ಯಾಳ ಅನ್ನೋದು ಗೊತ್ತಿಲ್ಲ. ನನಗೆಲ್ಲ ಸಮಾಧಾನ. ಫೋನ್ ಹಚ್ಚಿದೆ ಮಾತಾಡಿದೆ, ನನಗೂ ಗೊತ್ತೈತಿ. ಭಾಳ ಮೋಸ ಮಾಡ್ಯಾಳು ನನ್ಗೆ, ಭಾಳ ನೋವಾಗೈತೋ. ಬಂಗಾರ ಅಂತ ತಿಳ್ಕೊಂಡಿದ್ದು ನನ್ನ ಹೆಣ್ತಿ. ನನ್ನ ಇರಲಿ ದೋಸ್ತ, ಆಗೋದೆ. ಯಾಕಳೋ ಏನೋ ಅಂತಾರಲ್ಲ, ದೈವದ ಮುಂದೆ ಯಾರೂ ಇಲ್ಲ ಅಂತ. ಆಗೈತಿ, ತೊಂದರೆ ಆಗೈತಿ. ಯಾಕಳ ಹುಡುಕ್ ಬುದ್ಧಿ ಸಣ್ಣ ಬುದ್ಧಿ ನಡೆಸೋದೆ. ಹಾಂ ರೀ, ಮುಂದೆ ಅಂತ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಆಗೈತ್ರಿ, ಗಂಡ ಕಾಲು ಬಿದ್ಕಿಸಿದ್ರೆ ತಪ್ಪಾಗೈತೆ, ಬಿಡ್ಕೊಂಡು ಒಳಗೆ ಹೋರಿ. ರೀ ತಪ್ಪಾಯ್ತ್ರಿ, ಇನ್ನೇನು ಯಾವತ್ತೂ ಅಂತ ಕೆಲಸ ಮಾಡಂಗಿಲ್ರಿ. ಇರ್ಲಿ ಇರ್ಲಿ ಹೇಳು. ಕ್ಷಮಿಸಿ ದೋಸ್ತ, ಹೋರಿ ನೀವು ಒಳಗೆ, ಹೋರಿ ಒಳಗೆ ಹೋರಿ. ಹೋರಿ ದೋಸ್ತ, ನಿನಗೊಂದು ಮಾತು ಹೇಳ್ತೀನಿ. ಹಾಂ ಹೇಳಲ್ಲ. ನೋಡು ದೋಸ್ತ, ಗಂಡ ಹೆಂಡತಿ ಅನ್ನೋದು ಜೋಡಿ ಎತ್ತುಗಳಿದ್ದಾಗ. ಆ ಜೋಡಿ ಎತ್ತೊಳಗೆ ಒಂದೇ ಎತ್ತು ಹೊರಗೆ ಹೋದ್ರೂ ಮಂದಿ ಕಣ್ಣಿಗೆ ಏನು ಅನಿಸ್ತೈತಪ್ಪ, ಸಂಸಾರ ಕೆಟ್ಟ ಅನಿಸ್ತೈತಿ. ಅದಕ್ಕೆ ಮುಂದೆ ಏನಾಗಲ್ಲ, ಗಂಡ ಹೆಂಡತಿ ಚಂದಾಗಿ ಸಂಸಾರ ಮಾಡ್ಕೊರಿ. 2 ಮಕ್ಕಳು ತಂದೆ ಆಗಪ್ಪ, ನನಗೂ ಅದೇ ಖುಷಿ. ಹಾಂ ಆಯ್ತು ದೋಸ್ತ, ಆಯ್ತು ಆಯ್ತು ಮಾಡ್ತೀವಿ ದೋಸ್ತ.